ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇದು ತುಂಬಾ ರಿಕ್ವೆಸ್ಟ್ ಇದ್ದಿದ್ದಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಜನ ಟೆರೆಸ್ ಗಾರ್ಡನಲ್ಲಿ ನಿಂಬೆ ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನಂಗೆ ಕೇಳ್ತಾಯಿದ್ರಿ. ಜೊತೆಗೆ ನಿಂಬೆ ಗಿಡಕ್ಕೆ ಏನೆಲ್ಲ ಗೊಬ್ಬರ ಕೊಡ್ತೀರಾ, ಮತ್ತು ಹೆಂಗೆ ಆರೈಕೆ ಮಾಡ್ತೀರಾ, ನೀರು ಯಾವ ಥರ ಕೊಡೋದು ಅಂತ ಸುಮಾರು ಕಮೆಂಟ್ಸ್ಗಳು ಬರ್ತಾನೆ ಇದ್ದು. ಹಂಗಾಗಿ ನಾನು ತುಂಬ ದಿನ ಆದಮೇಲೆ ಈ ವಿಡಿಯೋನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಾನು ಹಾಕಿರೋದು ಇದು 20 ಇಂಚು ಪಾಟಲ್ಲಿ ನಾನು ನಿಂಬೆ ಗಿಡನ ಹಾಕಿರೋದು. ಆಲ್ಮೋಸ್ಟ್ ಈ ಒಂದು ಗಿಡಕ್ಕೆ ಬಂದು ಒಂದು 1.5 ವರ್ಷ ಆಗಿರಬಹುದು ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ನಾನು ನರ್ಸರಿಯಿಂದ ತಂದಾಗ ಇದು ಒಂದು 2 ಅಡಿ ಅಷ್ಟಿತ್ತು. ಅಲ್ಲಿಂದ ತಂದ ಮೇಲೆ ನನಗೆ ಒಂದು 3 ತಿಂಗಳ ಕಾಲ ಇದು ಕಾಯಿ ಕೊಡಲಿಲ್ಲ. ಆಮೇಲೆ ಇದನ್ನು ನೆಟ್ಟು ನಾನು ಒಂದಷ್ಟು ಗೊಬ್ಬರಗಳು ಇವೆಲ್ಲನೂ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಈಗ ತುಂಬ ಚೆನ್ನಾಗಿ ಕಾಯಿಗಳು ಬರ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು. ಕಾಯಿಗಳ ಗಾತ್ರನೂ ಕೂಡ ನೀವು ನೋಡ್ಬೋದು. ಇದನ್ನು ನೋಡಿದವ್ರು ಯಾರು ಕೂಡ ನಿಂಬೆಹಣ್ಣು ಅಂತ ಅನ್ನಂಗೆ ಹೇಳೋದೇ ಇಲ್ಲ. ಯಾರಾದರೂ ಬಂದರೂ ಕೂಡ ನೋಡಿದ್ರೂ ಇದು ಕಿತ್ತಳೆ ಹಣ್ಣು ಇರಬೇಕು, ಇಲ್ಲ ಮೋಸಂಬಿ ಇರಬೇಕು, ಇಲ್ಲಾಂದರೆ ಕಿರಳಿಕಾಯಿ ಇರಬೇಕು ಅನ್ನೋ ಥರದಲ್ಲೇ ಹೇಳ್ತಾರೆ. ಇಲ್ಲಿ ನೋಡಿ, ಸೈಜ್ ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಹಂಗಾಗಿ ಇವತ್ತು ನಾನು ನನ್ನ ಈ ಟೆರೆಸ್ ಗಾರ್ಡನಲ್ಲಿ ಇರುವಂಥ ಈ ಒಂದು ಆಲ್ ಟೈಮ್ ಲೆಮನ್ ಗಿಡಕ್ಕೆ ನಾನು ಯಾವ ಥರ ಆರೈಕೆ ಮಾಡ್ತೀನಿ, ಗೊಬ್ಬರಗಳೆಲ್ಲ ಏನೇನೆಲ್ಲ ಕೊಡ್ತೀನಿ ಅಂತ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು, ಇಷ್ಟು ಚಿಕ್ಕ ಗಿಡದಲ್ಲಿ ನಾನು ತಂದಾಗ 3 ಮಂತ್ಸ್ ಇದರಲ್ಲಿ ಕಾಯಿ ಇಲ್ಲ, ಹೂವಿಲ್ಲ ಅನ್ನೋದನ್ನು ಬಿಟ್ಟರೆ ಅದಾದಮೇಲೆ ಒಂದು ದಿನವೂ ಕೂಡ ಈ ಒಂದು ಗಿಡದಲ್ಲಿ ನಿಂಬೆಕಾಯಿ ಇಲ್ಲ ಅಂತ ನಂಗೆ ಹೇಳಲೇ ಇಲ್ಲ. ಆಲ್ರೆಡಿ ಆಗಲೇ ಒಂದು 4ರಿಂದ 5 ಕಾಯಿಗಳನ್ನು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ಅಂದರೆ ತುಂಬ ಸೈಜ್ ಬರುತ್ತೆ, ಮತ್ತು ಇದರಲ್ಲಿ ರಸನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದೇ ಒಂದು ನಿಂಬೆಹಣ್ಣು ಹಾಕಿ ನಾವು ಚಿತ್ರಾನ್ನ ಮಾಡ್ಕೋಬೋದು, ಜ್ಯೂಸ್ ಮಾಡ್ಬೋದು, ಮತ್ತು ಹುಳಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಂಗಾಗಿ ನಾನು ಇದನ್ನು ಒಂದು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ನಾನು ಈ ಒಂದು ನಿಂಬೆ ಗಿಡಕ್ಕೆ ಏನೆಲ್ಲ ಗೊಬ್ಬರ ಕೊಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಜೊತೆಗೆ ನೀರು ಯಾವ ಥರ ಕೊಡಬೇಕು ಅದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಒಂದು ಕಡೆ ಇಷ್ಟಿಷ್ಟಪ್ಪ ಕಾಯಿಗಳಾಗ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಹಾಗೆ ಅದ್ರ ಜೊತೆಗೆ ಇಲ್ಲಿ ಹೂ ಬಿಟ್ಟು ಸಣ್ಣದಾಗಿರುವಂಥ ಕಾಯಿಗಳನ್ನು ನೋಡ್ತಾ ಇದ್ದೀರಾ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಒಂದು ಸೈಡು ಹೂವು ಆಗ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂಗಳಾಗ್ತಾ ಇದ್ದಾವೆ ಅಂತ ಅಂದರೆ, ಇನ್ನೊಂದು ಸೈಡು ಆ ಹೂಗಳೆಲ್ಲ ಅರಳಿ ಕಾಯಿಗಳಾಗ್ತಾ ಇರೋದನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಒಂದು ಕಡೆ ಇದು ಹೂ ಬಿಟ್ಟರೆ ಈ ರೀತಿ 3-4 ಒಂದು ಬಂಚಲ್ಲಿ ಈ ರೀತಿ ನೋಡಿ. ಇಲ್ಲಿ ನೋಡಿ, ಇದೊಂದೇ ಬಂಚಲ್ಲಿ ಇಲ್ಲ ಅಂದ್ರೂ 9 ಕಾಯಿಗಳಿದ್ದಾವೆ ಇದೊಂದೇ ಕಡ್ಡಿ ಒಳಗಡೆ. ಅದು ಗಿಡ ಬಾರಕ್ಕೆ ಇಲ್ಲಿಂದ ಬಂದಿದೆ. ಇದು ನೋಡಿ, ಇದೊಂದು ಕಡ್ಡಿಲಿ 9 ಕಾಯಿಗಳಿರೋದು. ಇದನ್ನು ನಾನು ಕಡ್ಡಿ ಮುರಿದೋಗ್ಬಿಡುತ್ತೆ ಅಂದ್ಬಿಟ್ಟು ಅದೇ ಕಡ್ಡಿಗೆ ನಾನಿಲ್ಲಿ ಅದ್ರ ಮೇಲೆ ತೆಗೆದು ಹಿಂಗೆ ಬಿಟ್ಟಿದ್ದೀನಿ. ಇಷ್ಟು ಕಾಯಿಗಳು ಇದರಲ್ಲಿ ಇರೋಂಥದ್ದನ್ನು ನೋಡ್ಬೋದು ನೀವಿಲ್ಲಿ. ಬನ್ನಿ, ಈಗ ನಾನು ಏನೇನೆಲ್ಲ ಗೊಬ್ಬರನ ಕೊಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಮತ್ತು ಹೊಸಬ್ರೆಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾಯಿದ್ದೀರಾ. ಹಾಗಾಗಿ ಈ ನಿಂಬೆ ಗಿಡ ಎಲ್ಲಿ ತಂದಿದ್ದು ಅನ್ನೋದನ್ನು ಕೂಡ ಇದ್ರ ಜೊತೆಗೇ ನಾನು ಹೇಳ್ತೀನಿ ಸ್ನೇಹಿತರೆ. ನಾನು ಈ ನಿಂಬೆ ಗಿಡ ತಂದಿದ್ದು ಮಂಡ್ಯದಲ್ಲಿ ನಾವಿರೋದು. ನಮ್ಮೂರ ಪಕ್ಕನೇ ಗೆಜ್ಜಿಲಗೆರೆ ಅಂತ ಇದೆ ಸ್ನೇಹಿತರೆ. ಗೆಜ್ಜಿಲಗೆರೆಯಲ್ಲಿ ಕಿಸಾನ್ ನರ್ಸರಿ ಅಂತಿದೆ, ಅಲ್ಲಿ ನಾನು ತೊಗೊಂಬಂದಿದ್ದು. ಈ ಒಂದು ಗಿಡಕ್ಕೆ ನಾನು 450 ರೂಪಾಯಿ ಅವತ್ತು ನಾನು ಕೊಟ್ಟಿದ್ದು. ಅಂದರೆ ಸ್ವಲ್ಪ ಹೈಟ್ ಇತ್ತು ಗಿಡ, ಹಂಗಾಗಿ 450 ರೂಪಾಯಿ ಕೊಟ್ಟಿದ್ದು. ಮತ್ತು ನಾನು 450 ರೂಪಾಯಿ ಕೊಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಯಿಗಳು ಕೊಡ್ತಾ ಇದೆ. ಇದರ ಬುಡ ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತ. ಹಾಗೆಯೇ ಈಗ ನಾನು ಇಲ್ಲಿ ಮಣ್ಣೆಲ್ಲನೂ ಪೂರ್ತಿ ಇದನ್ನು ಲೂಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಮೇಲೆಲ್ಲನೂ ಕೆತ್ತಿದ್ದೀನಿ, ನೀರು ಹಾಕಿಲ್ಲ. ಇದಕ್ಕೆ ನೀರು ಹಾಕಿ ನಾನು 2 ಡೇಸ್ ಆಗ್ತಾಯಿದೆ, ಅಂದರೆ 2 ದಿನ ಆಗ್ತಾಯಿದೆ. ನಾವು ಗೊಬ್ಬರ ಕೊಡೋಕ್ಕೂ ಮುಂಚೆ ಹಿಂದಿನ ದಿನ ನಾವು ಈ ರೀತಿ ಮಣ್ಣನ್ನು ಲೂಸ್ ಮಾಡಿ ಇಟ್ಕೋಬೇಕು. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ನಾವು ಗೊಬ್ಬರ ಕೊಟ್ಟಿದ ತಕ್ಷಣವೇ ನಾವು ನೀರು ಹಾಕಬೇಕು. ಹಂಗಾಗಿ ಗಿಡಕ್ಕೆ ಹೆಚ್ಚು ನೀರು ಕೂಡ ಕೊಡಬಾರ್ದು. ಹಂಗೇ ನಾವು ಗೊಬ್ಬರ ಕೊಟ್ಟಾಗ ಅದಕ್ಕೆ ನೀರು ಹಾಕ್ಬೇಕಿದ್ದರಿಂದ ನಾನು 2 ದಿನದ ಹಿಂದೆ ಇದಕ್ಕೆ ನೀರು ಕೊಟ್ಟಿರೋದು. ಹಂಗಾಗಿ ನಾನು ಇವಾಗ ಈ ಮಣ್ಣೆಲ್ಲನೂ ಲೂಸ್ ಮಾಡ್ಕೊಂಡಿದ್ದೀನಿ.
ಇದಕ್ಕೆ ಯಾವ್ಯಾವ ಗೊಬ್ಬರಗಳನ್ನ ಕೊಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನೋಡಿಬಿಟ್ಟು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆಯೋ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಕೇಳ್ಕೊತೀನಿ ನಿಮಗೆ. ಬನ್ನಿ ಇವಾಗ ಅದಕ್ಕೇನೇನೆಲ್ಲ ಗೊಬ್ಬರ ತೊಗೊಂಡಿದ್ದೀನಿ ತೋರಿಸ್ತೀನಿ. ಇಲ್ಲಿ ಸ್ನೇಹಿತರೆ ನೀವು ನೋಡ್ಬೋದು, ನಾನಿಲ್ಲಿ 3 ಥರದ ಗೊಬ್ಬರವನ್ನು ಇಲ್ಲಿ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ವರ್ಮಿ ಕಂಪೋಸ್ಟ್ ತಗೊಂಡಿದ್ದೀನಿ, ಪ್ಯೂರ್ ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಅಂದರೆ ಫೇಸ್ಬುಕ್ಕಲ್ಲಿ ಇದು ವರ್ಮಿ ಕಂಪೋಸ್ಟ್ ಬಗ್ಗೆ ಆ್ಯಡ್ ಬರ್ತಾಯಿತ್ತು. ನಾನು ಅವ್ರಿಗೆ ಫೋನ್ ಮಾಡಿ ವಿಚಾರಿಸಿ ನಾನು ಅಲ್ಲಿ ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ. ಬಟ್ ನಾನು ಇದು ಹೇಗೆ ಬರುತ್ತೋ ಏನು ಅಂತ ನನಗೆ ಸಿಕ್ಕಾಪಟ್ಟನೆ ಯೋಚನೆ ಮಾಡಿನೇ ಗಿಡ ಕೊಟ್ಟೆ. ಹಾಕಿದ್ಮೇಲೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಗಿಡನೂ ಕೂಡ ತುಂಬ ಚೆನ್ನಾಗಿ ಬರ್ತಿರೋದ್ರಿಂದ ಇದನ್ನು ವರ್ಮಿ ಕಂಪೋಸ್ಟು ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಬೇವಿನ ಹಿಂಡಿನ ತೊಗೊಂಡಿದ್ದೀನಿ. ಇದು ಕೂಡ ಪ್ಯೂರು. ಇದು ನಮಗೆ ಮಾಮೂಲಿ ಗಿಡಗಳಿಗೆ ಹೊಡೆಯುವಂಥ ಔಷಧಿ ಅಂಗಡಿ ಬರುತ್ತಲ್ಲ, ಅಲ್ಲಿ ಸಿಗುತ್ತೆ, ಕೊಡ್ತಾರೆ. ಇಲ್ಲಿ ನಮ್ಮ ಮಂಡ್ಯದಲ್ಲಿ ನನಗೆ ನನ್ನ ಸ್ನೇಹಿತರೊಬ್ಬರು ತರಿಸ್ಕೊಟ್ರು. ಅದರಲ್ಲಿ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ನಿಮ್ಮ ಜೊತೆಗೆ ತೋರಿಸೋಣ ಅಂತ ಅಂದ್ಬಿಟ್ಟು, ಹಂಗಾಗಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬೇವಿನ ಹಿಂಡಿ ಪ್ಯೂರು. ಮತ್ತು ಇಲ್ಲಿ ನೋಡ್ಬೋದು, ನಾವು ಬೇವಿನ ಹಿಂಡಿನ ಹಿಂಗೆ ಇದು ಮಾಡಿದಾಗ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಪುಡಿ ಆಗ್ತದೆ. ಮತ್ತು ಅದರಲ್ಲಿ ಬೇವಿನ ಹಿಂಡಿ ರಸ ಕೂಡ ಅದರಲ್ಲಿ ಹಂಗೆ ಕಾಣಿಸುತ್ತೆ ನೋಡಿ. ಅದಾದಮೇಲೆ ನಾನಿಲ್ಲಿ ಸಾಸಿವೆ ಹಿಂಡಿನ ತಗೊಂಡಿದ್ದೀನಿ. ಸಾಸಿವೆ ಹಿಂಡಿ ತೊಗೊಂಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟು, ನಾವು ನಿಂಬೆ ಗಿಡಕ್ಕಾಗಲಿ ಅಥವಾ ಹುಳಿ ಅಂಶ ಇರುವಂಥ ಯಾವುದೇ ಗಿಡಕ್ಕಾಗಲಿ, ಆರೆಂಜ್ ಇರ್ಬೋದು, ಮೂಸಂಬಿ ಇರ್ಬೋದು, ಚಕೋತ ಇರ್ಬೋದು, ಯಾವುದೇ ಒಂದು ಗಿಡಕ್ಕೂ ಕೂಡ ನಾವು ಇದನ್ನು ಹಾಕೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಒಂದು ಸಾಸಿವೆ ಹಿಂಡಿನ ನಾವು ಡೈರೆಕ್ಟಾಗಿ ಹಿಂಗೆ ಕೊಡೋದಕ್ಕಿಂತ ಇದನ್ನು ನೀರಲ್ಲಿ ನೆನೆಸಿ ನಾವು ಲಿಕ್ವಿಡ್ ಥರ ಕೊಡೋದು ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಗಿಡಕ್ಕೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಹಂಗಾಗಿ ನಾವು ಇದನ್ನು ನೀರಲ್ಲಿಟ್ಟು ನೆನೆಸಿ ನಾವು 2 ಡೇಸ್ ಆದಮೇಲೆ ಕೊಟ್ಟರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನಿಲ್ಲಿ ಈಗ ಸ್ವಲ್ಪ ಮಳೆ ಬೀಳ್ತಿರೋದ್ರಿಂದ ನಾನಿಲ್ಲಿ ಪೂರ್ತಿ ಇದನ್ನಿಷ್ಟನ್ನು ಈ ರೀತಿಯಲ್ಲಿ ನಾನು ಮಿಕ್ಸ್ ಮಾಡಿ ನಾನು ಕೊಡ್ತಾಯಿದ್ದೀನಿ. ಇವತ್ತು ಸುಮಾರು ಗಿಡಗಳಿಗೆ ಗೊಬ್ಬರ ಕೊಡಬೇಕಿತ್ತು, ಹಾಗಾಗಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಸ್ನೇಹಿತರೆ. ಮತ್ತು ಸಾಸಿವೆ ಹಿಂಡಿ ನಿಮಗೆ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನಿಮ್ಮ ಹತ್ರದಲ್ಲೇ ಎಲ್ಲಾದರೂ ಎಣ್ಣೆ ಗಾಣ ಇರುತ್ತಲ್ಲ, ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ತಗೊಂಡು ನೀವು ಗಿಡಗಳಿಗೆ ಯೂಸ್ ಮಾಡ್ಬೋದು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಇದು ಆನ್ಲೈನಲ್ಲಿ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಇದು 1 kg ಬಂದು 300 ಚಿಲ್ಲರೆ 350 ರೂಪಾಯಿ ಹತ್ರ ಆಯಿತು ಅಂತ ಅನಿಸುತ್ತೆ. ಇದು 1 kg ನಾನು ತರಿಸಿ ಸುಮಾರು ಗಿಡಗಳಿಗೆ ಇದನ್ನು ಕೊಟ್ಟಿದ್ದೀನಿ. ಹಂಗಾಗಿ ಇದು ತುಂಬ ಚೆನ್ನಾಗಿರುತ್ತೆ, ಗಿಡಕ್ಕೆ ಒಳ್ಳೆ ಗೊಬ್ಬರ ಆಗಿನೂ ಕೆಲಸ ಮಾಡುತ್ತೆ, ಜೊತೆಗೆ ಗಿಡಗಳಿಗೂ ಕೂಡ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಆನ್ಲೈನಲ್ಲೂ ಕೂಡ ತರಿಸ್ಕೋಬೋದು. ಈಗ ಈ 3 ಗೊಬ್ಬರಗಳೇನಿದೆಯೋ ವರ್ಮಿ ಕಂಪೋಸ್ಟು, ಬೇವಿನ ಹಿಂಡಿ ಮತ್ತು ಸಾಸಿವೆ ಹಿಂಡಿ, ಇದನ್ನು 3 ಕೂಡ ನಾನು ಮಿಕ್ಸ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಈಗ ಅದಷ್ಟನ್ನು ಕೂಡ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ, ನಿಮಗೆ ತೋರಿಸೋದಕ್ಕೆ ಅಂತೇಳಿ ನಾನು ಕ್ವಾಂಟಿಟಿ ಕಡಿಮೆ ತಗೊಂಡು ತೋರಿಸಿದ್ದು. ಇವಾಗ ಇದೊಂದು ಪ್ಲಾಸ್ಟಿಕ್ ಟಬ್ಗೆ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸುಮಾರು ನಾನು ಒಂದು 10-12 ಗಿಡಕ್ಕೆ ನಾನು ಕೊಡಬೇಕಿದ್ದರಿಂದ ಇದರಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಬೇವಿನ ಹಿಂಡಿ, ಸಾಸಿವೆ ಹಿಂಡಿ ಮತ್ತು ವರ್ಮಿ ಕಂಪೋಸ್ಟು ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇದು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಕಂಪ್ಲೀಟಾಗಿ ಇದು ಮಿಕ್ಸ್ ಆಗಿದೆ. ಈಗ ಗಿಡಕ್ಕೆ ಯಾವ ರೀತಿ ಕೊಡೋದು ನೋಡೋಣ. ಈಗ ನಾನು ಇಲ್ಲಿ ಸೈಡಲ್ಲಿ ಏನು ತೆಗೆದಿದ್ದೀನಿ ಈ ಮಣ್ಣೆಲ್ಲನೂ ಕೂಡ ಇವಾಗ ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಆಮೇಲೆ ಗೊಬ್ಬರ ಹೆಂಗೆ ಕೊಡೋದು ತೋರಿಸ್ತೀನಿ. ಇಲ್ಲಿ ನೋಡಿ, ಸುತ್ತ ಮಣ್ಣೆಲ್ಲ ತೆಗ್ದಿದ್ದೀನಿ. ಇವಾಗ ಇದಕ್ಕೆ ಗೊಬ್ಬರನ ಕೊಡ್ತೀನಿ. ಈಗ ಸುತ್ತ ಏನು ಸೈಡಲ್ಲಿ ನಾನು ಮಣ್ಣೆಲ್ಲ ತೆಗ್ದಿದ್ದೀನಿ, ಅಲ್ಲಿಗೆ ನೋಡಿ ಈ ರೀತಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಬೇವಿನ ಹಿಂಡಿನೂ ಹಾಕಿರೋದ್ರಿಂದ ಗಿಡಗಳಿಗೆ ಹುಳ ಬರೋದಿಲ್ಲ, ಜೊತೆಗೆ ಮಣ್ಣಲ್ಲಿ ಯಾವುದೇ ರೀತಿಯಾದಂಥ
ಗಿಡಕ್ಕೆ ರೋಗ ಬರುವಂಥ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ. ಬೇವಿನ ಹಿಂಡಿನ ಒಂದಿಡಿ ಹೆಚ್ಚಿಗೆ ಹಾಕಿದ್ರೂ ಕೂಡ ಏನೂ ಸಮಸ್ಯೆ ಇಲ್ಲ ಸ್ನೇಹಿತರೆ. ಇದಕ್ಕೆ ನೆಕ್ಸ್ಟು ನಾನು ಇದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಆಮೇಲೆ ನಿಮ್ಮ ಜೊತೆಗೆ ಸಿಗ್ತೀನಿ. ಈಗ ಇಲ್ಲಿ ನೋಡಿ, ನಾನು ಇವಾಗ ಗೊಬ್ಬರ ಎಲ್ಲನೂ ಹಾಕ್ಬಿಟ್ಟು ಮೇಲೆ ಈ ರೀತಿ ಮಣ್ಣು ಹಾಕಿದ್ದೀನಿ. ಈಗ ಇದ್ರ ಮೇಲೇ ನೀರನ್ನು ಹಾಕಬೇಕು. ನಿಂಬೆ ಗಿಡಕ್ಕೆ ನೀರನ್ನು ಅಷ್ಟೇ ಒಂದು 2 ದಿನಕ್ಕೊಂದ್ಸಲ ಹಾಕಿದ್ರೆ ಸಾಕು. ಇದು ಏನು ಜಾಸ್ತಿ ಏನು ತೇವಾಂಶ ಏನು ಕೇಳೋದಿಲ್ಲ. ಇದಕ್ಕೆ ನಾನು 2 ದಿನಕ್ಕೊಂದ್ಸಲ ನೀರು ಕೊಡ್ತೀನಿ. ಜೊತೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಾನು ನೀರೇ ಹಾಕೋದಿಲ್ಲ. ಮಳೆಗಾಲದಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಜಾಸ್ತಿ ಕೊಡೋಕ್ಕೆ ಹೋಗಬಾರ್ದು. ನಾವು ಈ ರೀತಿ ಇವತ್ತೇನು ನಾವು ಒಣಗಿದ ಗೊಬ್ಬರಗಳನ್ನು ಕೊಟ್ವಿ, ಆ ರೀತಿಯಲ್ಲಿ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾವು ಮಳೆಗಾಲದಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡೋದ್ರಿಂದ ಗಿಡದಲ್ಲಿರುವಂಥ ಬೇರು ಕೊಳೆಯುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಗಿಡ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೀವು ಈ ರೀತಿಯೂ ಕೂಡ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ನೀರನ್ನು 2 ಡೇಸ್ಗೊಂದ್ಸಲ ಕೊಟ್ಟರೆ ತುಂಬ ಚೆನ್ನಾಗಿ ರಿಸಲ್ಟು ಬರುತ್ತೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಜೊತೆಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಟೆರೆಸ್ ಗಾರ್ಡನ್ ಮಾಡೋಂಥವ್ರಿಗೆ ತುಂಬಾ ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ನಾನಂತೂ ಭಾವಿಸ್ತೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ರಿಸಲ್ಟು ನೀವೇ ನೋಡ್ತಾ ಇರ್ಬೋದು. ನಾನು ತುಂಬ ಗಿಡಗಳನ್ನು ಹಾಕಿದ್ದೀನಿ, ಹಣ್ಣುಗಳನ್ನು ತೆಗಿತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾನೇ ಇದ್ದೀನಿ ನಾನು. ಹಾಗಾಗಿ ಧೈರ್ಯವಾಗಿ ನಾನು ನಿಮ್ಮ ಜೊತೆಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕಾಗ್ತಾ ಇರೋದು. ಹಂಗಾಗಿ ಟೆರೆಸ್ ಗಾರ್ಡನಲ್ಲಿ ಇದೊಂದೇ ಒಂದು ಗಿಡ ಇದ್ದರೂ ಸಾಕು. ಆರಾಮ್ಸೆ ನಾವು ಮನೆಗೆ ಬೇಕಾಗಿರುವಂಥ ನಿಂಬೆಹಣ್ಣನ್ನು ನಾವು ಟೆರೆಸಲ್ಲೇ ಬೆಳ್ಕೋಬಹುದು. ಒಂದು ಸಣ್ಣದಾದಂಥ ಒಂದು 20 ಇಂಚ್ ಪಾಟಲ್ಲೇ ನಾವು ಆರಾಮ್ಸೆ KG ಗಟ್ಟಲೆ ನಿಂಬೆಹಣ್ಣನ್ನು ಬೆಳಿಬೋದು ಸ್ನೇಹಿತರೆ. ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆಲ್ಲರ ಜೊತೆಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನಿಮ್ಮ ಸಪೋರ್ಟ್ ಹೀಗೆ ನನ್ನ ಚಾನಲ್ ಮೇಲೆ ಸದಾ ಇರಲಿ ಅಂತ ಕೇಳಿಕೊಂಡು ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನೆಕ್ಸ್ಟು ಇನ್ನೂ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ.